ವಂದೇ ವಿಷ್ಣುಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಕೃತಾಸುತಂ ಕೃಷ್ಣಂ ವಂದೇ ಕೃತಾಸುತಂ. ಭಾಗವತದಲ್ಲಿ ದಶಮ ಸ್ಕಂದವನ್ನು ನಾವು ಕೇಳಿಸ್ಕೊತಾ ಇದ್ದೀವಿ. ಈ ದಶಮ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳನ್ನು ಕೇಳಿಸ್ಕೊತಾ ಇದ್ದೀವಿ. ಕೃಷ್ಣ ಈಗ ಗೋಕುಲ ಬಿಟ್ಟು ವೃಂದಾವನವನ್ನು ಬಿಟ್ಟು ಮಥುರೆಗೆ ಬಂದಿದ್ದಾನೆ. ಹೋದ ವಾರದಲ್ಲಿ ನಾವು ಕೇಳಿಸ್ಕೊಂಡಿದ್ದು ಏನಂದರೆ ಅಕ್ರೂರ ಬಂದು ಕೃಷ್ಣನನ್ನ ಕರ್ಕೊಂಡು ಹೋಗೋದಕ್ಕೆ ಗೋಕುಲಕ್ಕೆ ಬಂದಿದ್ದಾನೆ. ಎಲ್ಲ ಹೆಣ್ಣುಮಕ್ಕಳು ಅಡ್ಡ ಹಾಕಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅವರ ಭಕ್ತಿ ಕೃಷ್ಣನಲ್ಲಿ ಹೆಚ್ಚಿದ್ದರಿಂದ ಅವರಿಗೆ ಮನಸ್ಸಲ್ಲಿ ಹೇಳ್ತಾ ಇದ್ರು, ಕೃಷ್ಣ ಇಲ್ಲಿಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿ. ಕೃಷ್ಣ ಈಗ ಆ ಹೆಣ್ಮಕ್ಳಿಗೆಲ್ಲ ಆಶ್ವಾಸನೆ ಕೊಟ್ಟು ನಾನು ಬಂದೇ ಬರ್ತೀನಿ ವಾಪಸ್ಸು ಅಂತ ಹೇಳಿ ಆ ಧನುರ್ಯಾಗ ಬಿಲ್ ಹಬ್ಬ ಏನು ನಡೀತಾ ಇದೆ ಆ ಬಿಲ್ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಿದ್ದಾನೆ. ಕೃಷ್ಣ ನನ್ನ ಕರ್ಕೊಂಡು ಅಕ್ರೂರ ಹೋಗುವ ದಾರಿಯಲ್ಲಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋದಾಗ ಕೃಷ್ಣ ಅವನ ಸಾಕ್ಷಾತ್ ಅವತಾರವನ್ನ ಅಕ್ರೂರನಿಗೆ ತೋರಿಸಿದನು. ಶೇಷಶಾಹಿಯ ಮೇಲೆ ಮಲಗಿದ್ದ ನಾರಾಯಣನ ಬದಲಿಗೆ ಕೃಷ್ಣನನ್ನು ನೋಡಿದರೆ ಅಕ್ರೂರ ನದಿಯೊಳಗೆ ಮುಳುಗಿದಾಗ. ಈ ಕಥೆಯನ್ನ ನಾವು ಹೋದ ವಾರ ಕೇಳಿಸ್ಕೊಂಡ್ವಿ. ಅಕ್ರೂರ ಮಥುರೆ ಹತ್ರ ಕೃಷ್ಣನನ್ನ ಕರ್ಕೊಂಡ್ಬಂದಾಗ ಮಥುರೆ ಒಳಗೆ ಕೃಷ್ಣ ಬರೋದಿಲ್ಲ ಅಂತ ಕೃಷ್ಣ ಹೇಳ್ತಾನಂತೆ, ನನ್ನ ಇಲ್ಲೇ ಬಿಡು, ನಾನು ಆಮೇಲೆ ಬರ್ತೀನಿ ಅಂತ. ಅಕ್ರೂರ ಹೇಳ್ತಾನಂತೆ, ಇಲ್ಲ, ನಾನು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು, ನೀನು ನಮ್ಮೊಟ್ಟಿಗೆ ಬರಲೇಬೇಕು, ನನ್ನೊಟ್ಟಿಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಕೃಷ್ಣನಿಗೆ ಅಕ್ರೂರ ಹೇಳ್ತಾನಂತೆ, ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ನ ಮನೆಗೆ ಬಂದು ನಿನ್ನ ಸೇವೆಯನ್ನು ಸ್ವೀಕರಿಸ್ತೀನಿ. ಈಗ ನಾನು ಕೆಲವೊಂದು ಕಾರ್ಯಗಳು, ಅಂದರೆ ಕಂಸನನ್ನು ಸಾಯಿಸಲು ನನ್ನ ಕಾರ್ಯ ಇದೆ, ಆ ಕಾರ್ಯವನ್ನು ನಾನು ಮುಗಿಸ್ಬೇಕು ಅಂತ ಹೇಳಿ ಆ ಕಾರ್ಯವನ್ನೆಲ್ಲ ಮುಗಿಸಿ ನಾನು ಬರ್ತೀನಿ ಅಂತ ಹೇಳಿ ಅಕ್ರೂರನಿಗೆ ಕಳಿಸ್ಕೊಡ್ತಾನೆ. ರಥದಿಂದ ಇಳಿತಾನೆ ಕೃಷ್ಣ. ರಥದಿಂದ ಇಳಿದು ಮಥುರೆ ಪಟ್ಟಣಕ್ಕೆ ಹೋಗ್ತಾನೆ. ಆದರೆ ಅವನು ಕಾಲ್ನಡಿಗೆ, ಎಲ್ಲ ಗೋಪಾಲಕರು ಬಂದಿದ್ದಾರೆ, ನಂದಗೋಪಾಲ್ ಬಂದಿದ್ದಾರೆ, ಅವ್ರ ಒಟ್ಟಿಗೆಲ್ಲ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋಗ್ತಾ ಇದ್ರೆ ಆ ಮಥುರೆ ನಗರವನ್ನು ವಿವರಣೆ ಕೊಟ್ಟಿದ್ದಾರೆ. ಆ ಮಥುರಾ ನಗರ ಎಷ್ಟು ಸುಂದರವಾಗಿತ್ತಂದ್ರೆ ಎಲ್ಲ ಮನೆಗಳು 2 ಮಹಡಿಗಳು. ಅಂದರೆ ಅಲ್ಲಿದ್ದವರೆಲ್ಲ ಚೆನ್ನಾಗಿ ದುಡ್ಡಿದ್ದವರು, ಚೆನ್ನಾಗಿ ವಸತಿ ಗೃಹಗಳೆಲ್ಲ ಚೆನ್ನಾಗಿರ್ತದೆ. ಎಲ್ಲರೂ ಅಲ್ಲಿ ಬಂದು ಅವ್ರ ಕೈಯಲ್ಲಿ, ಅಂದರೆ ಎಲ್ಲರೂ ಬಾಲ್ಕನಿಯಲ್ಲಿ ಬಂದು ನಿಂತಿದ್ದಾರೆ. ಹೆಣ್ಮಕ್ಳೆಲ್ಲ ಬಂದು ನೋಡ್ತಾ ಇದ್ದಾರೆ, ಯಾರು ಕೃಷ್ಣ, ಇವನೇನ ಕೃಷ್ಣ, ಎಲ್ಲರೂ ನೋಡ್ತಾ ಇದ್ದಾರೆ ಕೃಷ್ಣನನ್ನು. ಇವನೇ ಆ ಪೂತನಿನ ಸಾಯಿಸಿರೋನ, ಇವನೇನ ಇಷ್ಟು ಚಿಕ್ಕವನಿದ್ದಾನೇನೋ ಅಂದರೆ ಆಗ ಅವನಿಗೆ 12 ವರ್ಷ, ಇಷ್ಟು ಪುಟ್ಟದಾಗಿದ್ದಾನೆ ಇವನು, ಆ ಪೂತನಿ ಆ ರಾಕ್ಷಸರನ್ನೆಲ್ಲ ಕೊಂದಿರೋನ ಅಂತ ಎಲ್ಲ ನೋಡ್ತಾ ಇದ್ದಾರಂತೆ. ಇನ್ನು ಕೆಲವು ಹೆಣ್ಮಕ್ಳೆಲ್ಲ ಅವನ ರೂಪವನ್ನು ನೋಡಿ ಅವ್ರ ಮನಸ್ಸಲ್ಲೇ ಒಂಥರ ಏನೋ ಅವ್ರ ಮನಸ್ಸಲ್ಲಿ ಚಂಚಲವಾಗ್ತಾ ಇದೆಯಂತೆ. ಎಲ್ಲರನ್ನ ನೋಡ್ತಾ ಇದ್ದಾರೆ. ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಈಗ ಅವನಿಗೆ ಕೃಷ್ಣ ಬಂದಿರುವುದು ಕಾರಣ ಕಂಸನನ್ನು ಸಾಯಿಸಲು. ಕೃಷ್ಣ ಅವರೊಟ್ಟಿಗೆ ಬಲರಾಮನೊಟ್ಟಿಗೆ ಗೋಪಾಲಕರು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ನಡ್ಕೊಂಡು ಹೋಗುವಾಗ ಒಬ್ಬ ಧೋಬಿ, ಅಂದರೆ ಬಟ್ಟೆ ಹೊಡೆದು ಐರನ್ನೆಲ್ಲ ಮಾಡಿ ಇಸ್ತ್ರಿ ಎಲ್ಲ ಮಾಡಿ ತಗೊಂಡ್ಬರ್ತಾ ಇರೋನು, ಅವನು ಮುಂದಕ್ಕೆ ಸಿಗ್ತಾನಂತೆ. ಅವನು ಕೃಷ್ಣ ಇವನನ್ನು ನೋಡಿ, ಏನು ಎತ್ಕೊಂಡು ಹೋಗ್ತಾ ಇದೆಯಾ ನೀನು ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನಂತೆ, ಕೃಷ್ಣನ್ಗೆ ನೋಡಿ ಆ ಗೋಪಿ ಹೇಳ್ತಾನಂತೆ, ನಾನು ರಾಜನ ಬಟ್ಟೆಯನ್ನು ತೆಗೆದುಕೊಂಡು ಒಗೆದು ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ, ಕಂಸನ ಬಟ್ಟೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಕೃಷ್ಣ ಹೇಳ್ತಾನಂತೆ, ಈ ಬಟ್ಟೆಗಳೆಲ್ಲ ಅತಿ ಬೆಳೆ ಬಾಳೋದು, ಅದು ನನಗೆ ಕೊಡು ನೀನು ಅಂತ ಕೃಷ್ಣ ಕೇಳ್ತಾನೆ. ಆ ಗೋವಿಗೆ ಎಲ್ಲಿಲ್ಲದ ಸಿಟ್ಟು ಬರುತ್ತಂತೆ, ನೀನು ಒಂದು ಸಾಮಾನ್ಯ ದನ ಕಾಯುವನು, ನಿನಗೆ ಈ ವಸ್ತ್ರ ಬೇಕಾ, ಏನು ಆಸೆ ನಿಂದು, ಹೋಗು ಅಂತ ಜೋರು ಮಾಡ್ತಾನೆ. ಹಿಂಗೆ ಜೋರು ಮಾಡ್ತಾನಂದ್ರೆ ಕೃಷ್ಣನಿಗೆ ತುಂಬ ಸಿಟ್ಟು ಬರುತ್ತಂತೆ ಆ ಗೋವಿಯನ್ನು ನೋಡಿ. ಅವನು ಗೋವಿ ಅನ್ನೋದಕ್ಕಿಂತ ಅವನು
ನಡೆಸ್ತಾ ಇದ್ದ ಕಾರ್ಯ ಅತಿ ಕ್ರೂರವಾದ ಕಾರ್ಯ. ಅವನು ತುಂಬ ದುಷ್ಟನಾಗಿದ್ದಂತೆ. ಅವನು ಕೃಷ್ಣನಿಗೆ ಸಿಟ್ಟು ಬಂದು ಒಂದೇ ಒಂದು ಮುಷ್ಟಿಯಿಂದ ಹೊಡಿತಾನೆ. ಅವನ ಕೈ ಎತ್ತು ಮುಷ್ಟಿ ಮಾಡಿ ಹೊಡಿತಾನೆ. ಅವನು ಯಾವಾಗ ಹೊಡಿತಾನೆ ಅವನು ಆ ದೋವಿ ಅಲ್ಲೇ, ಅವನು ಚಿಕ್ಕವನೇ ಅಲ್ಲ ಕೃಷ್ಣ, ಹೊಡೆದಿದ್ದ ರಭಸಕ್ಕೆ ಅವನ ತಲೆ ಅಲ್ಲೇ ಛಿದ್ರ ಪಿದ್ರ ಆಗಿ ಅಲ್ಲೇ ಸತ್ತು ಹೋಗ್ತಾನೆ. ಆಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಆ ಬಟ್ಟೆ ಏನ್ ಎತ್ಕೊಂಡು ಹೋಗ್ತಾ ಇದ್ದಾನೆ, ಅವನೇನು ಇಟ್ಕೊಂಡಿದ್ದ ಆ ಮೂಟೆಯಲ್ಲಿ ಇದೆಲ್ಲ ತೆಗೆದು ಅವನಿಗೆ ಏನ್ ಬೇಕು ಆ ವಸ್ತ್ರ ಹಾಕೋತಾನೆ. ಬಲರಾಮ ನಿಮ್ಗೇನ್ ಬೇಕು ನೀನ್ ತಗೋ ಅಂತಾನೆ. ಮತ್ತೆ ಆ ಗೋಪಾಲಕರಲ್ಲಿ ಯಾರಿದ್ರು ಅವನ ಜೊತೆಲಿ, ನಿಮ್ಗೆಲ್ಲ ಏನ್ ಬಟ್ಟೆ ಬೇಕು ತಗೊಳ್ಳಿ ಎಲ್ಲರೂ ಬಟ್ಟೆ ತಗೊಳ್ಳಿ. ಎಲ್ಲರೂ ಎಷ್ಟು ಬೇಕು ಅಷ್ಟು ಬಟ್ಟೆ ಅವ್ರಿಗೆ ಯಾರ್ಯಾರಿಗೆ ಏನು ಬೇಕು ಅದನ್ನೆಲ್ಲ ತಗೊಂಡು ಹಾಕೋತಾರೆ. ಮಿಕ್ಕಿದ ಬಟ್ಟೆನೆಲ್ಲ ಅಲ್ಲೇ ಹಾಕ್ಬಿಟ್ಟು ಅದ್ರ ಮೇಲೆ ತುಂಬಿಕೊಂಡು ಹೋಗ್ತಾರೆ. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಇವಾಗ ಕೆಲವು ಈ ಬಟ್ಟೆ ಎಲ್ಲ ಕಂಸದ ಬಟ್ಟೆ, ರಾಜನ ಬಟ್ಟೆ, ಅದೆಲ್ಲ ದೊಡ್ಡದಾಗಿತ್ತು. ಮುಂದೆ ಒಂದು ದರ್ಜಿ ಅಂಗಡಿ ಸಿಗುತ್ತೆ, ಟೈಲರ್ ಅಂಗಡಿ. ಆ ದರ್ಜಿ ಅಂಗಡಿಯಲ್ಲಿ ಹೋಗಿ ಈ ಬಟ್ಟೆಗಳೆಲ್ಲ ಏನಿದೆ ಅವರವರ ಫಿಟ್ಟಿಂಗ್ಗೆ ಸರಿ ಮಾಡ್ಕೊತಾರಂತೆ. ಎಲ್ಲರೂ ಅವನ ಹತ್ರ ಕೊಟ್ಬಿಟ್ಟು ಆ ದರ್ಜಿ ಕೂಡ ಮಾಡ್ಕೊಡ್ತಾರೆ. ಆಮೇಲೆ ಮುಂದೆ ಹೋಗ್ತಾರೆ. ಅಲ್ಲಿ ಸುಧಾಮ ಅನ್ನೋನು ಒಬ್ಬ ಹೂ ಮಾರೋನು, ಅವನಲ್ಲಿ ಕೂತಿರ್ತಾನೆ. ಆ ಹೂ ಮಾರೋನು ಯಾವಾಗ ಕೃಷ್ಣ ನನ್ನ ಅಂಗಡಿಗೆ ಬರ್ತಾನೆ, ಮಥುರೆಗೆ ಬಂದೇ ಬರ್ತಾನೆ ಕೃಷ್ಣ, ಯಾವಾಗ ಬರ್ತಾನೆ ಅಂತ ಪ್ರತಿ ದಿವಸ ಅವನಿಗೆ ಅದೇ ಆಕ್ಷೇಪಣೆ, ಪ್ರತಿ ದಿವಸ ಅದೇ ಕಾರಣ. ಯಾವತ್ತು ಬರ್ತಾನೆ ನನ್ನ ಕೃಷ್ಣ, ಯಾವತ್ತು ಬಂದು ನನ್ನ ಹತ್ರ ಹೂ ತಗೋತಾನೆ, ನನ್ನ ಈ ಹೂ ಮಾಲೆ ಯಾವಾಗ ಅವನ ಪಾದಕ್ಕೆ ಸೇರುತ್ತೆ, ಯಾವಾಗ ಅವನ ಒರಳಿಗೆ ಸೇರುತ್ತೆ ಅಂತ ಅವನಿಗೆ ಯೋಚನೆ. ಸುಧಾಮ ನೋಡ್ತಾ ಇರ್ತಾನೆ, ಈ ಹುಡುಗನ್ ನೋಡ್ತಾನೆ, ಇಷ್ಟು ಸುಂದರವಾಗಿದ್ದಾನೆ, ಇವನೇ ಅಲ್ವಾ ಕೃಷ್ಣ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ಆಗ ಬಲರಾಮ ಕೃಷ್ಣ ಬಾರೋ ಇಲ್ಲಿ ನೋಡು ಹೂವ ಇದೆ ಅಂತ ಹೇಳ್ತಾನೆ. ಆವಾಗ ಇವನಿಗೆ ಕೇಳಿಸುತ್ತೆ, ಓ ಇವನೇ ಕೃಷ್ಣ ಅಂತ ಅವನಿಗೆ ತುಂಬ ಖುಷಿಯಾಗುತ್ತಂತೆ. ಖುಷಿಯಾಗಿ ಇಷ್ಟು ದಿವಸ ನಾನು ಕಾಯ್ತಾ ಇದ್ದೆ ಕೃಷ್ಣ, ಇವತ್ತು ನೀನು ಬಂದಿದ್ಯಾ, ಬಾ 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 ಅಂತ ಹೇಳಿ ಅವನಲ್ಲಿ ಇದ್ದಿದ್ದು ಹೂ ಅತಿ ಒಳ್ಳೆಯ ಹೂ ಮಾಲೆ ಏನಿತ್ತು ಆ ಹೂ ಮಾಲೆಯನ್ನು ತಗೊಂಡು ಅವನಿಗೆ ಕೊಡ್ತಾನೆ. ಇದು ನಿನಗೇ ಅರ್ಪಣೆ, ನನ್ನ ದೊರೆಗೆ ಅರ್ಪಣೆ ಅಂತ ಹೇಳಿ ಆ ಹೂ ಮಾಲೆಯನ್ನು ಕೃಷ್ಣನಿಗೆ ಕೊಡ್ತಾನೆ. ಮತ್ತೆ ಇನ್ನು ಬಿಡಿ ಒಳ್ಳೆಯ ಹೂಗಳೇನಿತ್ತು ಅಲ್ಲಿ, ಗುಲಾಬಿ ಮತ್ತೆ ತಾವರೆ, ಆ ಹೂಗಳೇನಿತ್ತು ಅದು ಕೃಷ್ಣನ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ. ಕೃಷ್ಣ ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಆಶೀರ್ವದಿಸ್ತಾನಂತೆ. ಆ ಹೂವ ಮಾನವನಿಗೆ ಇದ್ದ ಫಲ ಬೇರೆಯವ್ರಿಗೆ ಸಿಕ್ಕಿಲ್ಲ ಅಂತ ಭಾಗವತದಲ್ಲಿ ಹೇಳ್ತಾನೆ. ಅವನು ಬರೀ ಭಕ್ತಿಯಿಂದ ಪ್ರತಿ ದಿವಸ ಪ್ರತಿ ಕ್ಷಣ ಯಾವಾಗ ನನ್ನ ಕೃಷ್ಣ ನನ್ನ ಹತ್ರ ಬರ್ತಾನೆ, ನನ್ನ ಅಂಗಡಿಗೆ ಬರ್ತಾನೆ, ನನ್ನ ಹೂವಿಗೆ ಯಾವಾಗ ಆ ಕೃಷ್ಣ ಮೆಚ್ಕೋತಾನೆ, ನಾನು ಈ ಹೂವನ್ನು ಯಾವಾಗ ಅವನಿಗೆ ಅರ್ಪಣೆ ಮಾಡ್ತೀನಿ ಅನ್ನೋದು ಅವನ ಭಾವನೆಯಲ್ಲಿರ್ತಾನೆ. ಅದೇ ರೀತಿ ಆಯಿತು. ಆ ಹೂ ತಗೊಂಡು ಕೃಷ್ಣ ಅವನಿಗೆ ಸುಧಾಮನ್ ಹೇಳ್ತಾನಂತೆ, ನಿನ್ನ ಮನದ ಆಸೆ ಏನಿದೆ ಅದೆಲ್ಲ ಈಡೇರುತ್ತೆ, ನೀನು ಏನೇ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಮುಂದೆ ಬರ್ತಾ ಇರ್ತಾನೆ. ಒಂದು ಹೂನು ಬೆನ್ನಿನ ಹೆಣ್ಣು, ಹೂನು ಬೆಣ್ಣು, ಅವಳಿಗೆ ತ್ರಿವಕ್ರೆ ಅಂತ ಹೆಸರು. ತ್ರಿವಕ್ರ ಅಂದರೆ ಅವಳ ಮೈ ಏನಿದೆ ಅದು 3 ವಕ್ರವಾಗಿ ಮೂರು ಡೊಂಕಿತ್ತಂತೆ ಅವಳ ಮೈಯಲ್ಲಿ. ಅಂದರೆ ಅವಳ ತಲೆ ಹಿಂಗೆ ಬಗ್ಗೋಗಿತ್ತು, ಅವಳು ಬೆನ್ನು ಹೀಗೆ ಬಾಗೋಗಿತ್ತು, ಕಾಲು ಹೀಗೆ ಆಗಿತ್ತು, ಒಂಥರ ಬೆಂಡಾಗಿತ್ತು. ಅಂದರೆ ಅವಳು 3 ವಕ್ರವಾಗಿದ್ಲು ಅಂತ ಹೇಳಿ ಅವಳ ಹೆಸರೇ ತ್ರಿವಕ್ರ ಅಂತ ಅವಳ ಕೈಯಲ್ಲಿ ಗಂಧ, ಕಪ್ಪು ಗಂಧ, ಬಿಳಿ ಗಂಧ, ಚಂದನ ಗಂಧ, ಈ ರೀತಿ 3 ರೀತಿಯ ಗಂಧಗಳಿರುತ್ತವೆ. ಆ ಗಂಧ ಎಲ್ಲ ತೇದು ತಗೊಂಡು ಹೋಗ್ತಾ ಇದ್ರು. ಅವಳ ಕೈಯಲ್ಲಿ ಆ ಇದ್ದ ಗಂಧ ಸುವಾಸನೆ ಅಷ್ಟು ಚೆನ್ನಾಗಿರ್ತದೆ, ಆ ಗಂಧದ ಸುವಾಸನೆ ಅಷ್ಟು ಚೆನ್ನಾಗಿರ್ತದೆ. ಅದನ್ನ ನೋಡ್ತಾ ಇರುತ್ತೆ ಇವರೆಲ್ಲ. ಆ ಸುವಾಸನೆ ಬರ್ತಾ ಇದೆ. ಕೃಷ್ಣ ಹೇಳ್ತಾನಂತೆ, ನನಗೆ ಆ ಗಂಧ ಕೊಡ್ತೀಯಾ ಅಂತ. ಅವಳು ಹಿಂಗೆ ಮುಖ ಕೆಳಗಡೆ ಮಾಡ್ಕೊಂಡು ಅಂತ ಹಿಂಗೆ ನೋಡ್ಬಿಟ್ಟು, ನಿನಗಿಲ್ಲದೆ ಇರೋ ಗಂಧನ ಇದು ಅಂತ ತಗೋ ಅಂತ ಹೇಳಿ ಅವಳ ಕೈಯಲ್ಲಿ ಇದ್ದಿದ್ದ ಎಲ್ಲ ಗಂಧಗಳು, ಅವಳು ಶೈನಂದ್ರಿ, ಅವಳು ಏನಂದ್ರೆ ಅರಮನೆಯಲ್ಲಿ ಗಂಧ ತೆಗೆದು ಆ ಕಂಸನಿಗೆ ಕೊಡೋದು, ಮತ್ತೆ ಅಲ್ಲಿರೋರೆಲ್ಲರಿಗೂ ಗಂಧ ಕೊಡೋದು. ಅವಳು ನಿನಗಿಲ್ಲದೆ ಇರೋದ ತಗೋ ಕೃಷ್ಣ, ನೀನು ಬಂದಿರೋದೇ ನಮ್ಮ ಅಹೋಭಾಗ್ಯ ಅಂತ ಆ ಇರೋ ಗಂಧವನ್ನೆಲ್ಲ ಅವನ ಮೈಗೆ ಅವ್ರು ಬೆಡ್ ಮಾಡಿಕೊಂಡೇ ಇಲ್ಲ. ಅವಳು ವಯಸ್ಸಾಗಿರೋ ಹೆಣ್ಣಲ್ಲ,
ಯೌವನದಲ್ಲೇ ಇರೋಳು. ಆದರೆ ಅವಳು ಆ ಬೆನ್ನು ಬಂದ್ಬಿಟ್ಟಿದ್ದು ಗೂನಾಗಿತ್ತು, ಅವಳು ಮೈ ಹಾಗಾಗಿತ್ತು. ಅವನು ಆ ಗಂಧವನ್ನು ತಗೊಂಡು, ಆ ಸುಗಂಧ ಭರಿತವಾದ ಗಂಧವನ್ನು ಮೂಗಲಿ ಅದ್ರ ವಾಸನೆ ತಗೊಂಡು ಮೈಗೆಲ್ಲ ಎಲ್ಲ ಕಡೆ ಹಚ್ಕೋತಾರಂತೆ. ಎಲ್ಲ ಆ ಗೋಪಾಲಕರೆಲ್ಲ ಹಚ್ಕೊಂಡು ಎಲ್ಲರೂ ಇಷ್ಟು ಚೆನ್ನಾಗಿದೆ ಇದು ವಾಸನೆ ಅಂತ ಅನ್ಕೊಳ್ತಾ ಇದ್ದಾಗ ಕೃಷ್ಣ ಹೇಳ್ತಾರಂತೆ, ಏನಾಗಿದೆ ನಿಮಗೆ? ಏನಿಲ್ಲ ಅಂತಳಂತ ಅವಳು. ಆಗ ಅವನು ಏನು ಮಾಡ್ತಾನೆ, ಅವನು ಕಾಲೇನಿದೆ ಅವನ ಕಾಲು ಆ ಹೆಣ್ಣಿನ ಕಾಲಿನ ಮೇಲೆ, ಪಾದದ ಮೇಲೆ ಇಡ್ತಾನೆ. ಇಟ್ಬಿಟ್ಟು ಅವಳ ಆ ಗಲ್ಲವನ್ನ ಮೇಲೆತ್ತಾನೆ. ಯಾವಾಗ ಅವನ ಆ ಗಲ್ಲವನ್ನ ಮೇಲೆತ್ತಾನೆ, ಅವಳಿಗೆ ಅವಳು ಇದ್ದಿದ್ದೇ ಗೂನ್ ಬೆನ್ನು, ಇದು ಕಾಲೆಲ್ಲ ವಕ್ರವಾಗಿತ್ತು, ತಲೆ ಎಲ್ಲ ಬಗ್ಗೋಗಿತ್ತು. ಅವನು ಯಾವಾಗ ಹಿಂಗೆ ಮೇಲೆತ್ತಾನೆ, ನೋಡ್ತಾನೆ ಅವಳು ಸ್ಟ್ರೈಟ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಎಲ್ಲರಿಗೂ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರಿಗೆಲ್ಲ ಆಶ್ಚರ್ಯ, ಇದು ಹೇಗೆ ಇವಳು ಹಿಂಗೆ ಸರಿಕೊಂಡ್ಲು ಅಂತ. ಕೃಷ್ಣ ಮನಸ್ಸು ಮಾಡಿದ್ರೆ, ದೇವರು ಮನಸ್ಸು ಮಾಡಿದ್ರೆ ಯಾವ ರೀತಿಯ ಕಷ್ಟವೂ ಇರೋದಿಲ್ಲ. ಎಲ್ಲ ರೀತಿ ತೊಂದರೆಗಳಿಗೂ ನಮ್ಮ ತೊಂದರೆಗಳ ನಿವಾರಣೆ ಆಗೋದು ಅವನು ಕಣ್ಣಿಗೆ ನೋಡಿದಾಗ ಅಂತ ಇದ್ದೀವಿ. ಅವಳಿಗೆ ಒಂಥರ ಆಶ್ಚರ್ಯ, ಏನಾಯ್ತು ನನಗೆ, ನಾನು ಸರಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಲ್ಲ, ಈಗ ನನ್ನ ಮೂನ್ ಮೇಲೆ ಹೊಟ್ಟೋಗಿದೆಯಲ್ಲ, ನನ್ನ ಮುಖ ಹಿಂಗೆ ಬಗ್ಗಿದ್ದೆಲ್ಲ ಸರಿ ಹೋಗಿದೆಯಲ್ಲ ಅಂತ ಅವಳು ನೋಡ್ಕೋತಾಳಂತೆ. ಅವಳು ನೋಡ್ಕೊಂಡ್ಬಿಟ್ಟು ಅವಳು ತುಂಬ ಸುಂದರವಾಗಿದ್ದಂತೆ ನೋಡೋದಕ್ಕೆ. ಎಲ್ಲರೂ ಅಷ್ಟು ದಿವಸ ಅವಳನ್ನ ಹಾರಿಸ್ತಾ ಇದ್ದವರೆಲ್ಲ ಅವಳನ್ನ ನೋಡಿ ಇಷ್ಟು ಸುಂದರವಾಗಿದ್ದಾಳ ಅಂತ ಹೇಳ್ತಾರಂತೆ. ಅವಳು ಕೃಷ್ಣನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಳಂತ. ಈ ಕೃಷ್ಣ ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು, ಕೃಷ್ಣ ಬಾ ನೀನು ನಮ್ಮ ಮನೆಗೆ, ನಾನು ನಿನ್ನ ಸೇವೆಯನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾಳಂತೆ. ನಾನು ಬರ್ತೀನಿ ನಿಮ್ಮ ಮನೆಗೆ, ಆದರೆ ಈಗ ಬರಲ್ಲ, ನಾನು ಬಂದಿರೋ ಕಾರ್ಯ ಕಂಸನನ್ನ ವಧೆ ಮಾಡೋದು. ಆ ಕಂಸನ ವಧೆ ಆದಮೇಲೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಹೇಳ್ತಾಳಂತೆ. ಅವಳು ಈ ಗಂಧವೆಲ್ಲ ನೀನು ತಗೋ ಕೃಷ್ಣ ಅಂತ ಹೇಳಿ ಗಂಧವೆಲ್ಲ ಕೊಡ್ತಾಳಂತೆ, ಸಮರ್ಪಣೆ ಮಾಡಿಬಿಟ್ಟು ಅವಳು ಹೋಗ್ತಾಳೆ. ಕೃಷ್ಣ ಮುಂದಕ್ಕೆ ಹೋಗ್ತಾ ಇದ್ದಾಗ ಎಲ್ಲ ನೋಡ್ತಾನೆ. ಅಲ್ಲೆಲ್ಲ ಈ ಸಂಭ್ರಮ, ಧನುರ್ಯಾಗಕ್ಕೆ ಸಂಭ್ರಮದಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ರಾತ್ರಿ ಆಗುತ್ತೆ. ಅವತ್ತು ಹಾಲನ್ನು ತೆಗೆದು ಅಲ್ಲೇ ಮಲಗಿ ರೆಡಿ ಆಗ್ತದೆ. ಈ ಕಡೆ ಕಂಸ ಪ್ಲಾನಿಂಗ್, ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣ ಬಂದಿದ್ದಾನೆ, ಕೃಷ್ಣ ಎಂಟರ್ ಆಗ್ತಾ ಇದ್ದಾನೆ, ಕೃಷ್ಣ ಇವಾಗ ಅಂತ ಬರ್ತಾನೆ. ಕಂಸ ಯೋಚನೆ ಮಾಡ್ತಾ ಇದ್ದಾಗ ಅವನಿಗೆ ಹೆಂಗೆ ಸಾಯಿಸೋದು, ಏನು ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಅವನಲ್ಲಿ ಒಂದು ಮದಗಜ, ಒಂದು ಆನೆ, ಅದು ಕುವಲಯ ಪೀಡ ಅಂತ ಅದು ಹೆಸರು. ಕುವಲಯ ಅಂದರೆ ಭೂಮಿ, ಪೀಡ ಅಂದರೆ ಅದು ಪೀಡ ಕೊಡುತ್ತೆ, ಭೂಮಿಗೆ ಪೀಡ ಕೊಡ್ತಾ ಇರ್ತಂತೆ ಆನೆ. ಅಂದರೆ ಆನೆ ನಡ್ಕೊಂಡು ಬರ್ತಾ ಇದ್ದರೆ ಭೂಮಿಗೆ ಭಾರವಾಗಿತ್ತಂತೆ. ಭೂಮಿದೇವಿ ಕೂಡ ಅದನ್ನು ತಡೆಯೋಕ್ಕಾಗ್ತಾ ಇದ್ದಿಲ್ಲ. ಆ ಕುವಲಯ ಪೀಡದ ಮಾಹುತನನ್ನು ಕರೆಸ್ಬಿಟ್ಟು, ನೋಡು ಇಬ್ರು ಮಕ್ಕಳು ಬರ್ತಾರೆ ಗೋಕುಲದಿಂದ, ಅವ್ರು ಬಂದ ಕೂಡಲೇ ಅವರನ್ನ ನೀನು ಸಂಹಾರ ಮಾಡಬೇಕು. ನಿನ್ನ ಈ ಆನೆ ಏನಿದೆ, ಆ ಗಜ ಏನಿದೆ, ಅದು ಅವ್ರನ್ನ ತುಳಿದು ಹಾಕಬೇಕು ಅಂತ ಆಜ್ಞೆ ಮಾಡ್ತಾರೆ. ಆ ಮಾವುತ ಹೇಳ್ತಾರೆ, ಸರಿ ಮಾಡ್ತೀನಿ. ಹಾಗೆ ಅವನಿಗೆಲ್ಲೋ ಭಯ, ಕೃಷ್ಣ ಅಂದರೆ ನನ್ನ ಸಾವು ಅಂತ ಅವನಿಗೆ ಮನಸ್ಸಲ್ಲಿದೆ. ಚಾನುರ, ಮುಷ್ಟಿಕ, ತ್ರಿಶಲ ಅಂತೆಲ್ಲ ಇವರೆಲ್ಲ ಕೇಡಿಗಳು. ಅಂದರೆ ನಾವು ಪಿಕ್ಚರಲ್ಲಿ ನೋಡಿರ್ಬೋದು, ಕೇಡಿಗಳ ಮುಖಾನೇ ಒಂಥರ ಇರುತ್ತೆ, ಅವರು ಅವರ ಭಾವ ಎಲ್ಲ ಬೇರೆ ಥರ ಇರುತ್ತಲ್ಲ, ಮೈಕಟ್ಟೆ ಬೇರೆ ಥರ ಇರುತ್ತೆ. ಆ ಥರ ರೌಡಿಗಳನ್ನೆಲ್ಲ ಅವನು ಕರೆಸಿದ್ದಾರೆ, ಅವನ ಜೊತೆ ಇಟ್ಕೊಂಡಿದ್ದಾನೆ. ಇಲ್ಲಿಂದ ಬರೀ ಅವನ ರಾಜ್ಯದಲ್ಲೆಲ್ಲ, ಈ ಕಡೆ ಆಂಧ್ರದಿಂದ, ಈ ಕಡೆ ತಮಿಳುನಾಡು, ಆ ಕಡೆ ಒಡಿಸ್ಸಾ, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಕರೆಸಿ ಅವನ ಹತ್ರ ಇಟ್ಕೊಂಡಿದ್ದಾನೆ. ಚಾಂದ್ರ ಮತ್ತು ಮುಷ್ಟಿಕ ಇವರೆಲ್ಲ ಬೇರೆ ಊರವರು. ಅವ್ರನ್ನೆಲ್ಲ ಕರೆದು, ನೋಡಿ ಆ ಹುಡುಗ ಬರ್ತಾನೆ, ಆ ಬಾಲಕ ಬರ್ತಾನೆ, ನಾನು ಇವಾಗ ಅವನನ್ನ ಸಾಯಿಸೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಅವ್ನು ಕೊಲ್ಲಬೇಕು ಅಂತ ನಾನು ಏನು ಮಾಡಬೇಕು ಅದನ್ನೆಲ್ಲ ಸಂಚು ಹಾಕ್ತಾ ಇದ್ದೀನಿ. ನೀವೆಲ್ಲ ಮುಂದಕ್ಕೆ ಬಂದು ಅವನನ್ನ ಕೊಲ್ಲೋದಕ್ಕೆ ನೀವು ಸಹಾಯ ಮಾಡಬೇಕು, ನಿಮ್ಮಿಂದಲೇ ಇದು ಸಾಧ್ಯ ಅಂತೆಲ್ಲ ಹೇಳ್ತಾರೆ. ಅವರೆಲ್ಲ ಸರಿ ಆಯಿತು, ನಾವು ತಯಾರಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಏನಾಗ್ತಾ ಇದೆ, ಅವನೆಲ್ಲ ಇದು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇವ್ರು ಮಾಡ್ತಾ ಇರೋದು ಧನುರ್ಯಾಗ. ಆ ಧನುರು ಏನಿದೆ, ಆ ಧನಸ್ಸು ಏನಿದೆ, ಆ ಶಿವಧನಸ್ಸು ಯಾವುದು ಕಂಸನ ಹತ್ರ ಇತ್ತು, ಆ ಶಿವಧನಸ್ಸನ್ನ
ಒಂದು ಜಾಗದಲ್ಲಿ ಇಟ್ಟಿದ್ರಂತೆ. ಆ ಊರಲ್ಲಿ ಒಂದು ಜಾಗದಲ್ಲಿ ಹೊರಗಡೆ ಆ ಶಿವಧನಸ್ಸಿರುವ ಜಾಗಕ್ಕೆ ಇವರು ಕೃಷ್ಣ ಬರ್ತಾರೆ. ಕೃಷ್ಣ ಬಲರಾಮ ಎಲ್ಲ ಬರ್ತಾರೆ ಶಿವಧನಸ್ಸಿರುವ ಜಾಗಕ್ಕೆ. ಅಲ್ಲೆಲ್ಲ ಕಾವಲುಗಾರಿದ್ದಾರೆ, ಸೈನಿಕರಿದ್ದಾರೆ, ಅವರೆಲ್ಲ ಧನಸ್ಸನ್ನ ಕಾಯ್ತಾ ಇದ್ದಾರೆ. ಕೃಷ್ಣ ಆ ಸೈನಿಕರನ್ನೆಲ್ಲ ಕೇರೆ ಮಾಡಲ್ಲ. ಅವರಿರೋದು ಅವನು ಪರವೆಗೆ ಇಲ್ಲ. ಅವನೇನ್ ಮಾಡ್ತಾನೆ, ಆ ಧನಸ್ಸಿನ ಹತ್ರ ಹೋಗ್ತಾನೆ. ಅವರೆಲ್ಲ ತಡೀತಾ ಇರ್ತಾರಂತೆ, ಕೃಷ್ಣ ಈ ಕಡೆ ಬರೋ ಹಾಗಿಲ್ಲ, ಹೋಗು ಹೋಗು ಅಂತ ಹೇಳ್ತಾ ಇರ್ತಾರೆ. ಅವ್ರು ಏನ್ ಹೇಳ್ತಾ ಇದ್ರು ಅವ್ನಿಗೆ ಕಿವಿಗೆ ಬೀಳ್ಸಲ್ಲ, ಕೇಳಿಸಲ್ಲ. ಅವ್ನು ಕಿವಿಗೆ ಬೀಳಲ್ಲ, ಅವ್ನು ಕೇಳಿಸಲ್ಲ. ಅವನೇನ್ ಮಾಡ್ತಾನಂತೆ, ಹೋಗ್ತಾರಂತೆ ಆ ಧನಸ್ಸನ್ನ ಎತ್ಕೊತಾರಂತೆ. ಎತ್ಕೊಂಡಿದ ತಕ್ಷಣ ಅದನ್ನ ಹಿಂಗೆ ಇಟ್ಕೊಂಡಿದ ತಕ್ಷಣ ಅದು ಹೋಗುತ್ತೆ. ಅದು ಮುರಿದಿರೋ ಶಬ್ದ ಎಷ್ಟು ಜೋರು ಆಕ್ರಂದನ ಅಂದ್ರೆ ಅಲ್ಲಿ ಮಥುರೆಯಲ್ಲಿದ್ದವ್ರಿಗೆಲ್ಲರಿಗೂ ಒಂಥರ ದಿಗ್ಭ್ರಮೆ ಆಗೋಗುತ್ತೆ. ಅಷ್ಟು ಜೋರು ಶಬ್ದ. ಈ ಜೋರು ಶಬ್ದ ಅಲ್ಲಿ ಕಂಸನಿಗೆ ಕೇಳಿಸ್ತು. ಕಂಸನಿಗೆ ಯಾವಾಗ ಈ ಶಬ್ದ ಕೇಳಿಸ್ತೋ ಅವನು ಎದೆಯಲ್ಲಿ ಡಬಡವ. ಯಾಕಂದ್ರೆ ಅವನ ಜೀವ, ಅವನ ಶಕ್ತಿ ಇದ್ದಿದ್ರೆ ಆ ಧನುಸ್ಸಲ್ಲಿ, ಆ ಧನುಸ್ಸಲ್ಲೇ ಅವನ ಶಕ್ತಿ ಇತ್ತು. ಅವನಿಗೆ ಈ ವಿಷಯ ಯಾವಾಗ ಬಂತು, ನ್ಯೂಸ್ ಯಾವಾಗ ಬಂತು, ನನ್ನ ಮೃತ್ಯು ಇವಾಗ ನನ್ನ ಹತ್ರ ಬಂತು. ಮೃತ್ಯು ನಮ್ಮ ಹತ್ರ ಬಂದಾಗ ಮೂರು ಬೇರೆ ರೀತಿಯ ಸಂಚಿಕೆಗಳು ನಮಗೆ, ಅದು ನಮಗೆ ಸಂಕೇತಗಳು ಗೊತ್ತಾಗುತ್ತೆ. ಏನು ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಮ್ಮ ಮುಖ ಕಾಣಲ್ಲ, ಮತ್ತೆ ಯಾರು ಇರಲ್ಲ ನಮ್ಮ ಜೊತೆಗೆ. ಇದೆಲ್ಲ ಭಾಗವತದಲ್ಲಿ ಒಂದು ಇಷ್ಟು ಬರ್ತಿರೋದು. ಆದರೆ ನಾವೆಲ್ಲಾದ್ರೂ ಹೋಗ್ತಾ ಇದ್ರೆ ಎರಡೆರಡು ನೆರಳು ಕಾಣುತ್ತೆ ಅಂತ ಬರ್ತಿದ್ದಾರೆ. ಆಮೇಲೆ ಸೂರ್ಯನಲ್ಲಿ ನೋಡಿದ್ರೆ ಸೂರ್ಯನಲ್ಲಿ ಕಪ್ಪು ಕಪ್ಪು ಚುಕ್ಕಿಗಳು ಕಾಣುತ್ತಂತೆ. ಆ ರೀತಿ ಕಂಸನಿಗೆ ಕಾಣಕ್ಕೆ ಶುರುವಾಗಿರುತ್ತೆ. ಅಂದರೆ ಅವನಿಗೆ ಇವಾಗ ಕೆಲವು ಸೂಚನೆಗಳು ಬರ್ತಾ ಇತ್ತು. ಆದರೆ ಅವನು ಹಂಗಿದ್ರೂ ಮರಣ ಬರ್ತಾ ಇದ್ರೆ ನೋಡಿ, ಇದೇ ನಮ್ಮ ದುಷ್ಟರ ಸಂಘ. ದುಷ್ಟರು ಅವರ ಪರಿಜ್ಞಾನವನ್ನು ಹೇಗೆ ಕಳ್ಕೊತಾರೆ ಅಂತ ಹೇಳೋದು. ಹಿಂಗಿದ್ರೂ ಅವನಿಗೆ ಯಾವಾಗಲೂ ಅವನು ದೇವರಲ್ಲಿ ಶರಣಾಗಬೇಕು ಅಂದ್ಕೊಂಡಿದ್ದ ಅವನು. ಆಗ ಆ ಚಾನೂರ, ಆ ಮುಷ್ಟಿಕ ಅವ್ರನ್ನೆಲ್ಲ ಕಳಿಸ್ತಾನಂತೆ. ಹೋಗಿ ನರ್ತನ ಶಾಲೆಯನ್ನು ತಯಾರು ಮಾಡಿದ. ಆ ನರ್ತನ ಶಾಲೆಯಲ್ಲಿ ನನಗೆ ಎತ್ತರವಾದ ಒಂದು ಸ್ಥಳ, ಆ ಎತ್ತರವಾದ ಸ್ಥಳದಲ್ಲಿ ನಾನು ಕೂತ್ಕೋತೀನಿ. ಆ ನರ್ತನ ಶಾಲೆ ಅಂದರೆ ದೊಡ್ಡ ಸ್ಟೇಡಿಯಂ ಥರ. ಆ ಸ್ಟೇಡಿಯಂ ಅಲ್ಲೇ ಈ ಮಲ್ಲ ಯುದ್ಧ ಮಾಡಬೇಕು ಅಂತ. ಆ ಸ್ಟೇಡಿಯಂ, ಆ ನರ್ತನ ಶಾಲೆಯ ಎಂಟ್ರೆನ್ಸಲ್ಲಿ ಕುವಲಯ ಪೀಠವನ್ನು ನಿಲ್ಲಿಸಿ ಆ ಇಬ್ಬರು ಹುಡುಗರು ಅಲ್ಲಿ ಬರ್ತಾರೆ. ಅವರು ಆ ನರ್ತನ ಶಾಲೆಗೂ ಬರ್ತಾರೆ. ಫಸ್ಟ್ ಅವ್ರ ಒಳಗಡೆ ಬರ್ತಾ ಇದ್ದಾಗೆ ಆ ಕುವಲಯ ಪೀಠ ಆ ಮಕ್ಕಳನ್ನ ಸಾಯಿಸಬೇಕು. ಅಲ್ಲೂ ಅವ್ರು ಸಾಯಲಿಲ್ಲ ಅಂದರೆ ಒಳಗಡೆ ಬಂದಾಗ ಈ ಚಾಂದ್ರ, ಮುಷ್ಟಿಕ ಎಲ್ಲ ಏನಿದ್ದಾರೆ ಅವರು ಅವ್ರ ಜೊತೆಲಿ ಮಲ್ಲ ಯುದ್ಧ ಮಾಡಬೇಕು. ನಾನು ಮೇಲೆ ಕೂತಿರ್ತೀನಿ. ಇದ್ರ ಜೊತೆಲಿ ಅವನ ತಂದೆಯಾದ ಉಗ್ರಸೇನ ಮತ್ತೆ ವಸುದೇವ ಮತ್ತು ದೇವಕಿ ಅವರೆಲ್ಲ ಬಂಧನದಲ್ಲಿದ್ದಾರೆ. ಅವ್ರನ್ನೂ ಕರ್ಕೊಂಡು ಹೋಗಿದ್ದೀನಿ ನಾನು. ಕರ್ಕೊಂಡ್ಬನ್ನಿ ಅಲ್ಲಿಗೆ. ಆ ಬಂಧನದಲ್ಲಿ ಏನಿದ್ದಾರೆ ಅವ್ರು ಬೇಡಿ ಹಾಕ್ಕೊಂಡೆ ಕರ್ಕೊಂಡ್ಬನ್ನಿ. ಯಾಕಂದರೆ ಅವ್ನಿಗೆ ಗೊತ್ತಾಯ್ತಲ್ಲ ಅವನು ಯಾದವ ಅಲ್ಲ ಅಂತ ಹೇಳಿ. ಅದಕ್ಕೆ ಅವ್ರನ್ನೆಲ್ಲ ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಸರಿ ಅಂತ ಹೇಳಿ ಎಲ್ಲ ತಯಾರಿ ಆಗ್ತದೆ, ಎಲ್ಲ ತಯಾರಿ ಮಾಡ್ತಾರೆ ನರ್ತನ ಶಾಲೆ. ಕೃಷ್ಣ ಇಲ್ಲೆಲ್ಲ ಆಯಿತು, ಇದೆಲ್ಲ ಮಾಡ್ದ. ಧನುರವರನ್ನು ಹುಡ್ದಾಕಿದ ಮೇಲೆ ಅವನು ಆ ನರ್ತನ ಶಾಲೆ ತಯಾರಾಗಿದೆ ಅಲ್ಲಿಗೆ ಹೋಗ್ತಾನೆ. ಆ ನರ್ತನ ಶಾಲೆಯಲ್ಲಿ ಹೋಗ್ತಾನೆ. ಅಲ್ಲಿ ಎಲ್ಲರೂ ಈ ಮಲ್ಲ ಯುದ್ಧಕ್ಕೆ ತಯಾರಾಗಿದೆ ಅಂತೆಲ್ಲ ಏನೋ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಎಲ್ಲರೂ ಬರ್ತಾರಂತೆ ಊರವರೆಲ್ಲ. ಕೃಷ್ಣನೊಟ್ಟಿಗಿದ್ದ ಆ ಗೋಪಾಲಕರು ಎಲ್ಲರೂ ಅವ್ರ ಒಳಗಡೆ ಹೋಗ್ಬಿಟ್ಟು ಅವ್ರವ್ರು ಬೇಕಿರೋ ಜಾಗವನ್ನ ಇಟ್ಕೊಂಡು ಕೂತ್ಕೋತಾರಂತೆ. ಇಡೀ ಮಥುರಾ ನಗರದ ವಾಸಿಗಳೆಲ್ಲ ಅಲ್ಲಿ ಕೂತಿದ್ರಂತೆ. ಹೆಣ್ಣು ಮಕ್ಕಳು ಕೂಡ ಬಂದಿದ್ರಂತೆ. ಈ ಕೃಷ್ಣ ಮತ್ತೆ ಬಲರಾಮ ಹೋಗಿ ಕೂತ್ಕೊಳ್ಳಿಲ್ಲ. ಅವರು ಮೇನ್ ಎಂಟ್ರೆನ್ಸ್ ಇಂದ ಬರಬೇಕು ಅಂತ ಬರ್ತಾ ಇದ್ರಂತೆ. ಆಗ ಕಂಸ ಇಲ್ಲಿಂದ ಅವನು ಸಂಜೆ ಮಾಡಿದ ಆ ಮಾಹುತನಿಗೆ. ಕುವಲಯ ಪೀಡ ಗಜವೇನಿತ್ತು ಆ ಮಾಹುತನಿಗೆ ಈ ಕಡೆಯಿಂದ ಸಂಧೆ ಮಾಡಿದ ಅವ್ರನ್ನ ಕೊಲ್ಲಬೇಕು ಅಂತ. ಆ ಮಾಹುತ ಗೊತ್ತಾಗಿ ಇವನೇ ಕೃಷ್ಣ, ಇವನೇ ಬಲರಾಮ ಅಂತ ಹೇಳಿ ಆ ಗಜಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡಿದ. ಆ ಆನೆ ಏನ್ ಮಾಡಿದಂತೆ ಆ ಕೃಷ್ಣನ ಹತ್ರ ರಭಸದಿಂದ ಬಂತಂತೆ. ಕೃಷ್ಣ ಆ ಆನೆ ಬರ್ತಾ ಇರೋ ರಭಸವನ್ನು ನೋಡಿ ಸುಮ್ಮನೆ ನಿಂತ್ಕೊಂಡ. ಇದೆಲ್ಲ ಆ ಎಂಟ್ರೆನ್ಸ್ ಅಲ್ಲೇ ಆಗ್ತಾ ಇದೆ. ಅದು ಬಂದು ನೋಡ್ತಾ ಇದ್ರೆ ಅದು ಆ ಆನೆ ಕೃಷ್ಣನನ್ನ ತಟ್ಟಿದ ತಕ್ಷಣ
ಆನೆ ಹಿಂದೆ ಹೊಟ್ಟೋಯ್ತು, ಅಷ್ಟು ಹಿಂದೆ ಕುಡಿತು, ಎಷ್ಟೋ ಒಂದಿಷ್ಟು ಮೈಲಿ ದೂರ ಹಿಂದೆ ಕುಡಿತು. ಎಲ್ಲರಿಗೂ ಆಶ್ಚರ್ಯ. ಇದು ಈ ಚಿಕ್ಕ ಹುಡುಗನ ಹುಡುಗನಿಗೆ ಹೊಡೆದಿದ್ದಕ್ಕೆ ಈ ಆನೆ ಹಿಂದೆ ಗೊತ್ತಲ್ಲ ಏನಾಯ್ತು. ಆಮೇಲೆ ಅವನೇನ್ ಮಾಡ್ತಾನಂತೆ, ಅವನ ಕೈಯಿಂದ ಒಂದು ಗುದ್ದುತ್ತಾನಂತೆ ಆನೆ. ಆ ಗುದ್ದಿದ ರಭಸಕ್ಕೆ ಆನೆಗೆ ತಲೆ ಒಂಥರ ಆಗೋಯ್ತು. ಒಂಥರ ಆಗಿ ಕೋಪ ಬಂತಂತೆ, ಅಷ್ಟು ಕೋಪ ಬಂತಂತೆ ಆನೆಗೆ. ಎಲ್ಲಿದ್ದಾನೆ ಈ ಕೃಷ್ಣ ಬಿಡೋದಿಲ್ಲ ಅಂತ ಹೇಳಿ ಈ ಕಡೆ ಆ ಕಡೆ ಎಲ್ಲ ಕಡೆ ನೋಡ್ತಾ ಇದೆಯಂತೆ ಆನೆ. ಕೃಷ್ಣ ಆ ಆನೆಯ 4 ಕಾಲ ಮಧ್ಯೆ ಒಳಗೆ ಹೋಗಿ ನಿಂತಿದ್ದಾನೆ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಕೃಷ್ಣ ಕಾಣಿಸ್ತಾ ಇಲ್ಲ ಆನೆಗೆ. ಆಮೇಲೆ ಕೃಷ್ಣ ಹಿಂಗೆ ಬಗ್ಗೆ ನೋಡಿದಾಗ ಅಲ್ಲಿ ಕೆಳಗಡೆ ಕಾಲು ಮಧ್ಯದಲ್ಲಿ ಮೈ ಕೆಳಗಿನಲ್ಲಿ ಕೃಷ್ಣ ಇದ್ದಾನೆ. ಆ ಸೊಂಡಿಲಿಂದ ಕೃಷ್ಣನನ್ನು ಮುಂದೆ ಹಿಡಿತಾನೆ. ಕೃಷ್ಣ ಮುಂದೆ ಬಂದಾಗ ಕೃಷ್ಣ ಏನ್ ಮಾಡ್ತಾರಂತೆ, ಚಂದಂತೆ ಅಲ್ಲ ಇದರಿಂದ ಆ ಸೊರಳಿಂದ ಬಿಡಿಸ್ಕೊಂಡು ಆ ಕಡೆ ಜಂಪ್ ಆಗ್ತಾರಂತೆ, ರೈಟ್ ಸೈಡ್. ಅದು ಈ ಕಡೆ ನೋಡಿದಂತೆ, ಈ ಕಡೆ ನೋಡಿದ್ದೆ ನನ್ನ ಕೃಷ್ಣನನ್ನ ಎತ್ಕೋಬೇಕು ಅಂದಾಗ ಕೃಷ್ಣ ಮತ್ತೆ ಈ ಕಡೆ ಹಾರ್ತಾನೆ, ಈ ಕಡೆ ಆ ಕಡೆ ಹಂಗೆ ಹಾರಕ್ಕೆ ಶುರು ಮಾಡಿದ ಕೃಷ್ಣ. ಈ ಆನೆಗೆ ಇನ್ನೂ ಸಿಟ್ಟು, ತುಂಬಾ ಸಿಟ್ಟು ಬಂತಂತೆ. ಕೃಷ್ಣ ಅನ್ಕೊಂಡಂತೆ ಸಾಕು ಮಾಡಬೇಕು ಅಂತೇಳಿ ಆಮೇಲೆ ಬಂದು ಆನೆಗೆ ಮುಂದೆ ಬಿದ್ದಂತೆ, ಅವನಾಗವನೇ ಬಿದ್ದಂತೆ. ಆಗ ಆನೆಗೆ ಸಂತೋಷವಾಯ್ತಂತೆ, ಓ ಈಗ ನನ್ನ ಇದು ಸಿಕ್ತು ಅಂತೇಳಿ, ನನ್ನ ಪ್ರಿಯ ಏನಿರೋದು ಸಿಕ್ತು ನನಗೆ. ಆಗ ಕೃಷ್ಣ ಏನ್ ಮಾಡ್ತಾನಂತೆ, ಇನ್ನು ನಾನು ಸುಮ್ಮನಿರಬಾರ್ದು ಅಂತ ಆನೆಯನ್ನ ಬಾಲ ಹಿಂದಕ್ಕೆ ಹೋಗ್ತಾನಂತೆ. ಅಲ್ಲಿ ಮುಂದೆ ಬಂದು ಬಿದ್ದ, ಇನ್ನೇನು ಅದಕ್ಕೆ ಎತ್ಕೋಬೇಕು ಅಂದಾಗ ಹಿಂದೆ ಹೋದಂತೆ, ಬಾಲ ಇಟ್ಕೊಂಡು ಎಳ್ಕೊಂಡು ಹೋದಂತೆ. ಅದರ ಅಷ್ಟು ದೊಡ್ಡ ಆನೆ, ಅಷ್ಟು ದೊಡ್ಡ ಆನೆ ಎಷ್ಟು ಭಾರ ಇರುತ್ತೆ, ಆ ಬಾಲವನ್ನ ಇಟ್ಕೊಂಡು ಹಿಂದಕ್ಕೆ ಎಳ್ಕೊಂಡು ಹೋಗ್ತಂತೆ ಕೃಷ್ಣ. ಎಷ್ಟು 25 ಮೈಲಿ ದೂರ ಹೋದಂತೆ. ಅಷ್ಟು ದೊಡ್ಡ ನರ್ತನ ಶಾಲೆ ಅದು, ಅಷ್ಟು ದೊಡ್ಡ ನರ್ತನ ಶಾಲೆ ಎಳ್ಕೊಂಡು ಹೋದಾಗ ಆ ಆನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಹಂಗ್ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅಂತೆ. ಹಂಗಿತ್ತಂತೆ ಆನೆ. ಮತ್ತೆ ಮುಂದೆ ಬಂದು ಅದರ ಮುಷ್ಟಿಗೆ, ಅದರ ಮುಖಕ್ಕೆ ಮೂತಿಗೆ ಜೋರಾಗಿ ಬಿದ್ದು ಅದ್ರ ತಲೆಯೆಲ್ಲ ಹೋಳಾಗಿ ಚೂರಾಗೋಯ್ತು. ಹೀಗೆ ಆ ಕುಲವಿದ ಅನ್ನೋ ಇದಕ್ಕೆ ಆ ಗಜವನ್ನ ಸಾಯಿಸಿ. ಇದು ನೋಡಿ ಕಂಸನಿಗೆ ಭಯ, ಎಲ್ಲಿಲ್ಲದ ಭಯ ಶುರುವಾಗೋಯ್ತು. ಅಂತ ಆನೆಯನ್ನು ಸಾಯಿಸಿದ್ದನ್ನ ಏನು ಅಂದಾಗ, ಇನ್ನು ನಾನು ಏನು ಮಾಡಬೇಕು, ಕುಲವಿಯ ಇಲ್ಲ ಅಂತ ಆನೆಯನ್ನ ಸಾಯಿಸಿದ ಏನು ಅಂತ ಹೇಳಿ, ಓ ಚಾನುರ ಹೋಗು, ನೀನು ಮುಷ್ಟಿಕಾ ನೀನು ಹೋಗೀಗ, ನೀನು ಹೋಗಿ ಮಕ್ಕಳೊಟ್ಟಿಗೆ ಆ ಹುಡುಗರೊಟ್ಟಿಗೆ ಮಲ್ಲ ಯುದ್ಧ ಮಾಡು ಅಂತ ಹೇಳ್ತಾನೆ. ಆ ಚಾನುರ ಮುಷ್ಟಿಕಾ ತುಂಬಾ ದೊಡ್ಡ ಗಾತ್ರದ ಮನುಷ್ಯರಂತೆ ಅವರೆಲ್ಲ. ಮತ್ತೆ ಅವ್ರ ಮೈಕಟ್ಟು ಎಷ್ಟು ಹಿಂಗ ಬರ್ದಿರೋದೇನಂದ್ರೆ ಇಷ್ಟು ಅಗಲ ಇತ್ತಂತೆ ಅವ್ರ ಮೈಕಟ್ಟು. ಯಾರಿಗೂ ಅವ್ರು ನೋಡಿದ ತಕ್ಷಣ ಭಯ ಆಗದಂತೆ. ಅವರಿಬ್ರು ಬರ್ತಾರಂತೆ, ಕೃಷ್ಣ ಮತ್ತೆ ಬಲರಾಮನ. ಅಲ್ಲಿದ್ದ ಹೆಣ್ಮಕ್ಳೆಲ್ಲ ನೋಡ್ತಾರಂತೆ, ಅಯ್ಯೋ ಏನ್ ಅನ್ಯಾಯ, ಇಷ್ಟು ಚಿಕ್ಕ ಮಗು, ಇದು ಚಿಕ್ಕ ಮಕ್ಕಳು, ಇವರು 12 ವರ್ಷ ಮಕ್ಕಳು. ಈ ಚಿಕ್ಕ ಮಕ್ಕಳನ್ನ ಈ ಪರ್ವತ ಗಾತ್ರದ ಮನುಷ್ಯರು ಬಂದು ಮಲ್ಲ ಯುದ್ಧ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದು ಅತಿ ಅನ್ಯಾಯ. ಈ ಅನ್ಯಾಯ ಆಗೋ ಸ್ಥಳದಲ್ಲಿ ನಾವು ಇರಬಾರ್ದು. ಯಾಕಂದ್ರೆ ಎಲ್ಲರೂ ಹೇಳೋದೇನಂದ್ರೆ, ಅನ್ಯಾಯ ಆಗ್ತಾ ಇದ್ದಾಗ ನಾವಲ್ಲಿದ್ರೆ ನಮಗೂ ಆ ಅನ್ಯಾಯದ ಪಾಲು ಸಿಗುತ್ತೆ, ಅನ್ಯಾಯದ ಪಾಲು ನಮಗೂ ಆಗುತ್ತೆ. ಇಂಥ ಅನ್ಯಾಯನ ನಾವು ನೋಡೋದು ಬೇಡ, ನಾವು ಇಲ್ಲಿಂದ ಹೋಗ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಾ ಇದ್ದಾರಂತೆ. ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೋತಾ ಇದ್ದಾರಂತೆ. ಆದ್ರೆ ಯಾರು ಎದ್ದು ಹೋಗಲ್ಲಂತೆ. ಏನಾಗತ್ತೆ ನೋಡ್ಬೇಕು, ಕೃಷ್ಣ ಏನ್ ಮಾಡ್ತಾನೆ ನೋಡ್ಬೇಕು, ಏನಾಗತ್ತೆ ನೋಡ್ಬೇಕು ಅಂತ ಅವ್ರವರೇ ಮಾತಾಡ್ಕೋತಾರಂತೆ. ಅಯ್ಯೋ ಎಷ್ಟು ಮೋಸ ಇದು, ಇಂಥ ಮೋಸ ಇದು ಅಂತೆಲ್ಲ. ಆಗ ಕೃಷ್ಣನೇ ಹೇಳ್ತಾರಂತೆ ಅವರನ್ನು ನೋಡ್ಬಿಟ್ಟು, ಅಯ್ಯೋ ನಾವು ಚಿಕ್ಕವರು, ನಾವು ನಿಮ್ಮನ್ನು ಏನ್ ಮಾಡೋಕ್ಕಾಗತ್ತೆ, ನಮ್ಮನ್ನ ಯಾಕೆ ನೀವು ನಮ್ಮ ಜೊತೆ ಯಾಕೆ ಮಲ್ಲ ಯುದ್ಧ ಮಾಡಕ್ ಬರ್ತಾ ಇದ್ದೀರಾ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಚಿಕ್ಕವರ, ನೀವು ಅಂತ ಪೂತಿನ ಕೊಂದಿದೀಯಾ, ಅಂತ ಶಕಟಾಸುರನನ್ನ ಕೊಂದಿದೀಯಾ, ಅಂತ ತೃಣಾವರ್ತನನ್ನ ಕೊಂದಿರೋರು ನೀವು ಚಿಕ್ಕವರ ನೀವು ಅಂತ ಹೇಳ್ತಾರೆ. ಚಾನುರ ಬಂದು ಕೃಷ್ಣನ ಮುಂದೆ ನಿಂತ್ಕೊತಾರೆ, ಮುಷ್ಟಿಕಾ ಬಂದು ಬಲರಾಮನ ಮುಂದೆ ನಿಂತ್ಕೊಂಡು ಮಲ್ಲ ಯುದ್ಧ ಶುರು ಮಾಡ್ತಾರೆ. ಎಷ್ಟು ಮಲ್ಲ ಯುದ್ಧ ಆಗತ್ತೆ ಅಂದ್ರೆ ತುಂಬಾ ಸಮಯ ಯುದ್ಧ ಆಗುತ್ತೆ. ಕಂಸ ಏನ್ ಮಾಡಿರ್ತಾರೆ, ನೀವು ನೋಡಿದ್ರೆ
IPL ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೀತಾ ಇದ್ದಾಗ ಒಳ್ಳೆ ಸ್ಕೋರ್ ಯಾರು ಹೊಡಿತಾರೆ 6-4 ಆದರೆ ಅಲ್ಲೆಲ್ಲ ಮ್ಯೂಸಿಕ್ ಡ್ಯಾನ್ಸರ್ಸ್ ಅವರನ್ನೆಲ್ಲ ನಿಲ್ಸಿರ್ತಾರಲ್ಲ, ಅದೇ ಥರ ಕಂಸ ಡ್ರಮ್ಸ್ ಹೊಡಿಯೋರು ಅಂದರೆ ವಾದ್ಯ ಹೊಡಿಯೋರನ್ನೆಲ್ಲ ಕರೆಸಿದ್ದಂತೆ. ಯಾಕೆ ಅಂದರೆ ಯಾವಾಗ ಈ ಕೃಷ್ಣನ ನಮ್ಮವ್ರು ಹೊಡಿತಾರೆ ಅವಾಗ ನೀವು ವಾದ್ಯ ಬಾರಿಸ್ಬೇಕು. ಈ ವಾದ್ಯ ಬಾರಿಸೋರು ಕೃಷ್ಣ ಮಲ್ಲ ಯುದ್ಧ ಮಾಡುವಾಗ ಆ ಚಾದುರನನ್ನ ಹೊಡಿತಾ ಇದ್ರು, ಆಮೇಲೆ ಬಲರಾಮ ಮುಷ್ಟಿಕನನ್ನ ಹೊಡಿತಾ ಇದ್ರು. ಯಾವಾಗ ಅವರಿಬ್ರು ಹೊಡಿಯೋಕೆ ಶುರು ಮಾಡಿದ್ರು ಜನ ಎಲ್ಲ ಓ ಅಂತಿದ್ರು. ಆ ಸಮಯಕ್ಕೆ ಇವರು ಡ್ರಮ್ಸ್ ಹೊಡಿಯೋಕೆ ಶುರು ಮಾಡಿದ್ರು. ಕಂಸನಿಗೆ ಇಲ್ಲಿ ಕನ್ಫ್ಯೂಷನ್, ನಮ್ಮವ್ರು ಹೊಡಿತಿದಾರ, ಕೃಷ್ಣ ಹೊಡಿತಾ ಇದ್ದಾನ, ಏನಿದು, ಯಾಕೆ ಇವ್ರಿಗೆ ಡ್ರಮ್ಸ್ ಹೊಡಿತಾ ಇದ್ದಾರೆ ಅಂತ ಅವನು. ಆಮೇಲೆ ಚಾನುರ ಮತ್ತೆ ಮುಷ್ಟಿಕ ಹೊತ್ತಿಗೆ ತುಂಬಾ ಹೊತ್ತು ಯುದ್ಧ ಆಗುತ್ತೆ. ಯುದ್ಧ ಆಗಿ ಚಾನುರ ಮರ್ದನ ಮಾಡ್ತಾನೆ ಕೃಷ್ಣ, ಅವನನ್ನು ಸಾಯಿಸ್ತಾನೆ. ಮುಷ್ಟಿಕನನ್ನ ಮರ್ದನ ಮಾಡ್ತಾನೆ. ಮತ್ತೆ ಬೇರೆ ರೌಡಿಗಳು ಯಾರಿದ್ರು, ನೀನು ಹೋಗು ಅಂತ ಕಂಸ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ. ಯಾವಾಗ ಅವನ ಕಡೆಯವನ್ನೆಲ್ಲ ಸಾಯ್ತಾ ಇದ್ದಾರೆ, ಇವರು ಡ್ರಮ್ಸ್ ಹೊಡಿತಾನೇ ಇದ್ದಾರೆ. ಕಂಸನಿಗೆ ತಲೆ ಕೆಟ್ಟೋಗತ್ತಂತೆ, ನಮ್ಮವ್ರು ಸಾಯ್ತಾ ಇದ್ದಾರೆ, ಇವ್ರು ಯಾಕೆ ಹಿಂಗೆ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಾದ್ಯವನ್ನು ನಿಲ್ಲಿಸಿದ್ರು. ವಾದ್ಯ ಘೋಷಣೆ ಮಾಡಬೇಡಿ ನೀವು ಅಂತ ಅಲ್ಲಿಂದ ಜೋರು ಕಿಚ್ಕೋತಾನೆ. ಹೀಗೆ ಅವನಲ್ಲಿ ಯುದ್ಧ ಎಲ್ಲ ರೌಡಿಗಳು ಸತ್ತೋದ್ರು. ಆಗ ಕಂಸನಿಗೆ ಇನ್ನೂ ಸಿಟ್ಟು ಬಂತು. ಕಂಸ ಏನ್ ಹೇಳ್ತಾನಂತೆ, ಆಗ ಈ ಗೋಪಾಲಕರು ನಂದಗೋಪ ಎಲ್ಲ ಯಾರಿದ್ದಾರೆ ಅವನ್ನೆಲ್ಲ ಕರ್ಕೊಡಿ, ಅವನ್ನೆಲ್ಲ ಬಂಧಿಸಿ, ಅವ್ರ ಹತ್ರ ಇರೋ ಎಲ್ಲ ಹಣ ದುಡ್ಡು ಕಾಸು ಏನಿದೆ ಅದೆಲ್ಲ ತಗೊಳ್ಳಿ. ಮತ್ತೆ ಈ ಉಗ್ರಸೇನ ಮತ್ತೆ ವಸುದೇವ ದೇವಕಿ ಯಾರಿದ್ದಾರೆ ಅವ್ರನ್ನೆಲ್ಲ ಕೊಂದು ಹಾಕಿ ಅಂತ ಆಜ್ಞೆ ಮಾಡ್ತಾ ಇದ್ದಂಗೆ ಪಕ್ಕದಲ್ಲೇ ಬಂದು ನೋಡ್ತಾರೆ. ಪಕ್ಕದಲ್ಲೇ ಬಂದು ಕೃಷ್ಣ ಅವನಿಗೆ ಮಾತಾಡ್ತಾ ನೋಡ್ತಾನೆ. ಈ ಕಡೆ ಕೃಷ್ಣ, ಆ ಕೃಷ್ಣನ ನೋಡಿದ ತಕ್ಷಣ ಅವನ ಬಾಯಿ ಏನು ಮಾತಾಡ್ತಾನೆ ಅಂತ ನೋಡ್ತಾನೆ. ಕೃಷ್ಣನಿಗೆ ಎಲ್ಲಿಲ್ಲದ ಸಿಟ್ಟು. ಕೃಷ್ಣ ಏನ್ ಮಾಡ್ತಾರಂತೆ, ಆ ಕಂಸನನ್ನ ಹೊಡಿಯೋದಿಕ್ಕೆ ಅಂತ ಬಂದಾಗ ಕಂಸ ಅವನಲ್ಲಿದ್ದ ಅವನ ಖಡ್ಗವನ್ನೇ ಇಟ್ಕೋತಾನೆ. ಖಡ್ಗ ಇಟ್ಕೊಂಡು ಹೊಡಿಬೇಕು ಅನ್ನೋದ್ರೊಳಗೆ ಕೃಷ್ಣನನ್ನು ನೋಡಿ ಭಯ ಪಡ್ಕೊಂಡು ಅಲ್ಲಿಂದ ಓಡ್ತಾನಂತೆ ಕಂಸ ಓಡಿದ್ದು ಹೇಗೆ ಅಂದ್ರೆ ಅಷ್ಟು ದೊಡ್ಡ ನರ್ತನ ಶಾಲೆಯಲ್ಲಿ ಎಲ್ಲಾ ಮೂಲೆಗೂ ಓಡಿದಂತೆ ಕಂಸ. ಕೃಷ್ಣ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಏನಾಗ್ತಾ ಇದೆ ಅಂತ. ಕೃಷ್ಣ ಅಡ್ಡಿಸ್ಕೊಂಡಂತೂ ಹೋಗಿಲ್ಲ, ಅವ್ನು ನೋಡ್ತಾ ಇದ್ದಾನೆ ಎಲ್ಲ ಕಡೆ ಕಂಸ ಓಡಾಡ್ತಾ ಇದ್ದಾನೆ. ಸರಿ ಸಾಕು ಮಾಡ್ಬೇಕು ಅಂತ ಓಡೋಗಿ ಕೃಷ್ಣ ಅವನ ಜುಟ್ಟನ್ನ ಹಿಡ್ಕೊತಾನೆ. ಕಂಸನ ಜುಟ್ಟನ್ನ ಹಿಡ್ಕೊಂಡು ಒಂದು ದೊಡ್ಡ ಮುಷ್ಟಿ ಮಾಡಿಕೊಂಡು ಕಂಸನನ್ನ ಹೊಡಿತಾನೆ. ಆ ಕಂಸನನ್ನ ಹೊಡೆದಿದ್ದ ರಭಸಕ್ಕೆ ಅಲ್ಲಿ ಜೋರು ಶಬ್ದ, ಎಕೋ, ಅಷ್ಟು ಜೋರು ಎಕೋ ಆಯ್ತಂತೆ. ಕೃಷ್ಣ ಕಂಸ ಕಿಚ್ಕೋತಾನಂತೆ. ಹೊಡೆದು ಆ ಕಂಸನ ಸಂಹಾರವನ್ನ ಕಂಸನ ಸಂಹಾರ ಆದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ, ಈ ಚಿಕ್ಕ ಬಾಲಕ, ಇಷ್ಟು ಚಿಕ್ಕ ಹುಡುಗ ಹೆಂಗೆ ಕೊಂದಿರಲಿಲ್ಲ ಅಂತ. ಆಗ ಆ ಕಂಸ ಸತ್ತದ ಮೇಲೆ ಕಂಸನ ಮೈಯಿಂದ ಒಂದು ಜ್ಯೋತಿ, ಆ ಜ್ಯೋತಿ ಬಂದು ಕೃಷ್ಣನಲ್ಲಿ ಒಂದಾಗುತ್ತೆ. ಎಲ್ಲರಿಗೂ ಆಶ್ಚರ್ಯ, ಏನಿದು ಅಂತ. ಅದನ್ನ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಆ ಜ್ಯೋತಿ ಏನಿದೆ ಅದು ಆ ಕಂಸನಲ್ಲಿ ಇಬ್ಬರಿದ್ದು. ಒಂದು ಕಾಲನೇಮಿ, ನಿಮ್ಗೆ ನೆನಪಿರ್ಬೋದು, ಕಾಲನೇಮಿ ಅವನು ಅವ್ರ ಮಕ್ಕಳಾದ 6 ಜನರನ್ನ ಕೊಂದಿರೋದಿಲ್ಲ. ಅದು ಹಿಂದೆ ನಾನು ಹೇಳಿದೆ ಅಲ್ಲ, ದೇವಕಿಗೆ 6 ಮಕ್ಕಳಾದಾಗ ಕಾಲನೇಮಿ ಅವತಾರದಲ್ಲಿ ಅವಾಗ ಅವನು ಹಿಂದಿನ ಜನ್ಮದಲ್ಲಿ ಕೊಡ್ಬೇಕಾಗಿತ್ತು, ಇವಾಗ ಕೊಡ್ತಿರೋದು. ಇನ್ನೊಂದು ಅದರಲ್ಲಿ ಅವನಲ್ಲಿ ಇದ್ದಿದ್ದು ಒಳ್ಳೆಯ ಗುಣವಂದ್ರೆ ಅದು ಭೃಗು. ಆ ಭೃಗು ಋಷಿ, ಭೃಗು ಅನ್ನೋನು ಅದು ಬಂದು ಜ್ಯೋತಿಯಾಗಿ ಇವನಲ್ಲಿ ಸೇರಿತು. ಆ ಕಾಲನೇಮಿ ನರಕಕ್ಕೆ ಹೋದ ಅಂತ. ಈಗ ಅಲ್ಲಿದ್ದವ್ರ ಜನರಿಗೆ ಕೃಷ್ಣ ಒಬ್ಬರೊಬ್ಬರಿಗೆ ಒಂದೊಂಥರ ಕಾಣಿಸಿದಂತೆ. ಒಬ್ರು ಅಂದ್ರೆ ನಮ್ಮ ಮನಸ್ಸಲ್ಲಿ ನಾವೇನು ಅನ್ಕೋತೀವಿ ಆ ರೀತಿ ನಮ್ಗೆ ಭಗವಂತ ಕಾಣಿಸ್ತಾರೆ. ನಾವೆಲ್ಲ ಕೃಷ್ಣ ಮಠಕ್ಕೆ ಹೋದ್ರೆ ಆ ಕೃಷ್ಣನನ್ನ ನನಗೆ ನೋಡಿದ್ರೆ ಅವ್ನು ಚಿಕ್ಕ ಹುಡುಗ ತರ ಕಾಣ್ಬೋದು, ಇನ್ನೊಬ್ರಿಗೆ ಮುದಿ ತರ ಕಾಣ್ಬೋದು, ಇನ್ನೊಬ್ರಿಗೆ ಯೌವನದಲ್ಲಿರೋ ಹುಡುಗನಂತೆ ಕಾಣ್ಬೋದು. ಒಬ್ಬರೊಬ್ಬರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಆಸೆ ಆ ರೀತಿ ಅವ್ನು ಕಾಣಿಸ್ತಾನಂತೆ. ಆ ರೀತಿ ಅಲ್ಲಿ ಕೂತಿದ್ದವರೆಲ್ಲರೂ ಕೃಷ್ಣನನ್ನ ನೋಡ್ತಾ ಇದ್ದಾನಂತೆ. ಆ ಹೆಣ್ಮಕ್ಳೆಲ್ಲ ಇಷ್ಟು ಸುಂದರವಾಗಿದ್ದಾನೆ ಈ ಹುಡುಗ, ಅಯ್ಯೋ ಇವ್ರು ನಮ್ಮ ಜೊತೆ ಇರಬಾರ್ದ ಅಂತ. ಇನ್ನು ಕೆಲವರು ಎಂಥ ಯುದ್ಧ ಮಾಡಿ, ಎಂಥ ಮಲ್ಲ ಯುದ್ಧ ಮಾಡಿದ ನೀವು, ಎಂಥ ಚಟ್ಟಿ ಪೈಲ್ವಾನ್ ಇವನು ಅಂತ ಕೆಲವರು. ಇನ್ನು ಕೆಲವರು ಅವನ್ನ
ಬೇರೆ ರೀತಿ ಯಾರ್ಯಾರ ಮನಸ್ಸಲ್ಲಿ ಏನೇನು ಭಾವನೆ ಇದೆ ಆ ರೀತಿಯಲ್ಲಿ ಕೃಷ್ಣನನ್ನು ನೋಡೋಕ್ಕೆ ಶುರು ಮಾಡಿದ್ದಾರೆ. ಆ ಕೃಷ್ಣನನ್ನು ನೋಡಿ ಎಲ್ಲರೂ ಆ ಗೋಪಾಲಕರೆಲ್ಲ ನರ್ತನ ಮಾಡ್ತಾ ಇದ್ದಾರಂತೆ. ಓ ನಮ್ಮವನು ಕಂಸನನ್ನ ಕೊಂದ ಅಂತ. ಅಲ್ಲಿದ್ದ ಬೇರೆ ಯಾದವರೆಲ್ಲ ನಾವು ಗೋಪಾಲ ನಮ್ಮ ದಿಕ್ಕು ನಮಗೆ ತೋರಿಸ್ತಾ ಇದ್ದಿಲ್ಲ, ನಾವೆಲ್ಲ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅನಾಥರಾಗೋಗಿದ್ವಿ ಅಂತ ಅನಾಥರಿಗೆ ಇವಾಗ ನಮಗೆ ಮುಕ್ತಿ ಸಿಕ್ಕಿದೆ ಈ ಕೃಷ್ಣನಿಂದ ಅಂತ ಎಲ್ಲರೂ ಕೃಷ್ಣನನ್ನ ಮಾಡಿ ಹೊಗಳ್ತಾ ಇದ್ದಾರೆ. ಈ ರೀತಿ ಕಂಸನ ಧ್ವಂಸವನ್ನ ಕೃಷ್ಣ ಮಾಡಿದ. ಇದು ನಮಗೆ ಏನು ಪಾಠ ಅಂದ್ರೆ ನಮ್ಮಲ್ಲಿರೋ ಆ ಕೆಟ್ಟ ಗುಣಗಳನ್ನೆಲ್ಲ ನಾವೇ ಧ್ವಂಸ ಮಾಡ್ಕೋಬೇಕು. ಯಾಕಂದ್ರೆ ನಾವು ಧ್ವಂಸ ಮಾಡಲಿಲ್ಲ ಅಂದ್ರೆ ನಮ್ಮ ಮೇಲೆ ಅಧರ್ಮ ನಡೆದು ಅದೇ ನಮ್ಮನ್ನ ಕೊಂದಾಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಈ ರೀತಿ ಕೃಷ್ಣ ಕಂಸನನ್ನ ಕೊಂದ. ಹೀಗೆ ಮುಂದೆ ಇವಾಗ ಏನಾಗುತ್ತೆ, ಕೃಷ್ಣ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಮತ್ತೆ ಕೃಷ್ಣನ ಮುಂದಿನ ಈಗ ಇಲ್ಲಿ ತನಕ 12 ವರ್ಷ, ನೆಕ್ಸ್ಟ್ ಅವನು ವಿದ್ಯೆಯನ್ನ ಕಲಿಬೇಕು. ಅವನು ಊರಿಗೆ ಬಂದಿದ್ದಾನೆ, ವಸುದೇವ ದೇವಕಿ ಹತ್ರ ಬಂದಿದ್ದಾನೆ, ತಂದೆ ತಾಯಿ ಹತ್ರ ಬಂದಿದ್ದಾನೆ. ಅವನ ತಂದೆ ತಾಯಿನ ಹೇಗೆ ಸ್ವೀಕರಿಸ್ತಾನೆ, ಅವನ ವಿದ್ಯಾಭ್ಯಾಸ ಸಂದೀಪಾನಿ ಋಷಿಗಳ ಹತ್ರ ವಿದ್ಯಾಭ್ಯಾಸ ಮಾಡ್ತಾನೆ. ಮತ್ತೆ ಅಲ್ಲಿ ಗುರು ದಕ್ಷಿಣೆ ಕೊಡೋದಿಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಇದನ್ನೆಲ್ಲ ನಾವು ಮುಂದಿನ ವಾರದಲ್ಲಿ ಹರೇ ಹರೇ ಮೇ ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಹರೇ ಹರೇ ಮೇ ಗುರು ಮಂಗಳಾನಿ ಹರೇ ಹರೇ ಮೇ ಹರೇ ಹರೇ ಮೇ ತವ ದೇವಿ ದಾಸ್ಯಂ ಹರೇ ಹರೇ ಮೇ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೇ ಹರಯೇ ನಮಃ ಹರೇ ನಮಃ ಹರಯೇ ನಮಃ ಹರೇ